ನಿಮ್ಗೇನಾದ್ರು ಬೇಡಿಕೆ ಇದೆ ಸರ್, ನಂಗೆ ಇದೇ ಖಾತೆ ಬೇಕು ಅಂತ ಏನಾದ್ರು? ನೀವಿನ್ನು ಬಾಡಿಗೆ ಮನೇಲಿದ್ದೀರಾ ಅಂತ ಕೇಳ್ಪಟ್ಟೆ ಸರ್. ನಾವು ಸರ್ವಿಸಿಂಗ್ ಕಡೆಗೆ ಭಾಳ ಜಾಸ್ತಿ ಕೊಟ್ಟಿವಿ. ಇವತ್ತು ನಾವು ಮನೆಗಳು ಕಟ್ಟೋದು ಮನಸ್ಸುಗಳು ಕಟ್ಟಿದ್ದೀವಿ. ದುರಂತ ಏನಂದರೆ ಕೊರೋನಾ ಸಂದರ್ಭದಲ್ಲಿ ಈ ಸತ್ತಿರ್ತಕ್ಕಂಥ ಬಾಡಿಗಳು ಮುಖನೂ ಸಹ ಅವ್ರ ಸಂಬಂಧಿಕ ತೋರಿಸ್ತದೆ. ಆ ಸ್ಥಿತಿ ನಿರ್ಮಾಣ ನನಗೆ ಭಾಳ ನೋವಾಗುತ್ತೆ. ನಮಗೆ ಕಷ್ಟದಾಗೆಲ್ಲ ಕೊರೋನಾದಾಗ ನಮ್ಮನ್ನೆಲ್ಲ ಕಾಪಾಡಿದ ಅಣ್ಣ ಅಂತ ಅವರೆಲ್ಲ ನೆನೆಸ್ತಾರೆ. ಅವ್ರಿಗೆ ಮನೆ ಇಲ್ಲ ಅಂತಾರೆ, ಅವ್ರಿಗೆ ಏನಾದರೂ ಒಂದು ಮನೆಗೆ ಮಾಡಿಸ್ಕೊಡ್ಬೇಕು. ಒಬ್ಬ ಉದಯವಾಣಿ ರಿಪೋರ್ಟ್ರು ಭಾಳ ಸೀರಿಯಸ್ ಆಗಿಬಿಡ್ದು. ತಗೊಂಡೋಗಿ ಕಾರಣ ಅವನ್ನ ಯಾರು ವೀಲ್ ಚೇರ್ ದಬ್ಬಕ್ಕೂ ಇಲ್ಲ, ನಾವೇ ದಬ್ಕೊಂಡು ಹೋಗಿ ಅವ್ನು 213 ಹಾಕಿ 100% ಆಕ್ಸಿಜನ್ ಕೊಡ್ತಾ ಆದಮೇಲೆ ಅವನು ಉಸಿರಾಡಿದ. ಇಡೀ ರಾಜ್ಯಕ್ಕೂ ಅದೇ ರೀತಿ ಜನಸಾಮಾನ್ಯರ ಸಚಿವ ಆಗ್ತೀರಾ ಸರ್? ಅದನ್ನೇ ನಾನು ಪ್ರಯತ್ನ ಮಾಡ್ತೇನೆ ಸರ್. ನಿಮ್ಮ ಅಕಸ್ಮಾತ್ ನೀವು ರಾಜಕಾರಣಿ ಆಗಲಿಲ್ಲ, ಬೇರೆ ಏನಿತ್ತು ಸರ್ ಕನಸು ನಿಮಗೆ? ಬೇರೆ ಏನಿಲ್ಲ, ದುಡಿಮೆ ಮಾಡ್ಕೊಂಡು ನಮ್ಮ ಕಡೆಗೆ ಗಂಡ ಹೆಂಡತಿ ಮಕ್ಕಳು ಇರುವಂಥ ಒಂದು ಸ್ಥಿತಿಯಲ್ಲಿ ಇರ್ತಿದ್ವಿ. ನೀವು ತಳ ಸಮುದಾಯಗಳ ಧ್ವನಿ ಆಗ್ತೀರಾ ಸರ್? ಯಾರು ಧ್ವನಿ ಇಲ್ಲೋ ಆ ಧ್ವನಿ ಇಲ್ದವರಿಗೆ ಧ್ವನಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ರೆ ಮಾತ್ರ ನಾವು ನಮ್ಮ ವೃತ್ತಿಗೆ ಮತ್ತು ನಾವು ಪಡೆದಂಥ ಅಧಿಕಾರಕ್ಕೆ ಒಂದು ಶ್ರೇಯಸ್ ಬರಲಿಕ್ಕೆ ಸಾಧ್ಯ. ಬುದ್ಧ ಬಸವ ಅಂಬೇಡ್ಕರ್ ಇವೇ ನನ್ನ ಸ್ಫೂರ್ತಿಯಾಗಿ. KS ಬಸವಂತಪ್ಪ ಎಂಬ ಹೆಸರಿನ ನಾನು ಕರ್ನಾಟಕದ ರಾಜ್ಯದ ಮಂತ್ರಿಯಾಗಿ ಜಗಜ್ಯೋತಿ ಬಸವೇಶ್ವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ.